ಮಹಿಳೆ ವಿಡಿಯೋ ಬಗ್ಗೆ ಎಸ್ಪಿಪಿ ಆಕ್ಷೇಪವನ್ನ ವ್ಯಕ್ತಪಡಿಸಿದರು. ನ್ಯಾಯಾಂಗವನ್ನ ದಿಕ್ಕು ತಪ್ಪಿಸೋ ಕೆಲಸ ಮಾಡಲಾಗ್ತಾ ಇದೆ. ಆರೋಪಿಯಿಂದ ಮಹಿಳೆಯ ಮೇಲೆ ಪ್ರಭಾವ ಬೀರೋ ಯತ್ನ ಇದು ಅಂತ ವಾದವನ್ನ ಮಂಡಿಸ್ತಾ ಇದ್ದಾರೆ. ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆ ನಡೀತಾ ಇದೆ. ವಾದ ಪ್ರತಿವಾದ ನಡೆದಿದೆ. ಎಸ್ಪಿಪಿ ವಾದವನ್ನ ಮಂಡಿಸ್ತಾ ಇರೋದು ರೇವಣ್ಣ ತನಿಖೆಗೆ ಸಹಕಾರ ನೀಡಿಲ್ಲ ಅಂತ. ಎಸ್ಐಟಿ ಕಸ್ಟಡಿಗೆ ಪಡೆದು ವಿಚಾರಣೆ ನಡೆಸಿದಂತ ಸಂದರ್ಭದಲ್ಲಿ ತಮ್ಮ ಪ್ರಶ್ನೆಗಳಿಗೆ ರೇವಣ್ಣ ಸರಿಯಾಗಿ ಉತ್ತರವನ್ನ ಕೊಟ್ಟಿಲ್ಲ. ತನಿಖೆಗೆ ಸಹಕಾರ ನೀಡಿಲ್ಲ ರೇವಣ್ಣ ಅನ್ನೋ ವಾದವನ್ನ ಮುಂದೆ ಇಡ್ತಾ ಇದ್ದಾರೆ. ಹಲವು ಪ್ರಶ್ನೆಗಳನ್ನ ಕೇಳಲಾಯಿತು ಈ ಪ್ರಕರಣದ ಬಗ್ಗೆ ರೇವಣ್ಣಗೆ. ಆದ್ರೆ ರೇವಣ್ಣರಿಂದ ಬಂದಂತಹ ಉತ್ತರ ನನಗೇನು ಗೊತ್ತಿಲ್ಲ, ನನ್ನನ್ನೇನು ಕೇಳಬೇಡಿ ಅಂತ. ಬಂದಿರುವಂತಹ ಮಾಹಿತಿಯ ಪ್ರಕಾರ ಅಸಹಕಾರವನ್ನ ತೋರಿದ್ರು ವಿಚಾರಣೆ ಸಂದರ್ಭದಲ್ಲಿ ರೇವಣ್ಣ. ಎಲ್ಲ ಪ್ರಶ್ನೆಗಳಿಗೂ ಕೂಡ ಅವರ ಉತ್ತರ ಒಂದೇ ಆಗಿತ್ತು. ಆಮೇಲೆ ಆರೋಗ್ಯ ಸಮಸ್ಯೆ ಅಂತ ಕೂತು ರೇವಣ್ಣ ತನಿಖೆಗೆ ಸಹಕಾರ ನೀಡಿಲ್ಲ ಅನ್ನೋ ವಾದವನ್ನ ಮುಂದೆ ಇಡ್ತಾ ಇದ್ದಾರೆ. ರಾಹುಕಾಲ ಗುಳಿಕ ಕಾಲ ಅಂತ 2 ದಿನ ದೂಡಿದ್ರು. ಆಮೇಲೆ ಹೊಟ್ಟೆ ನೋವು ಅಂತ ರೇವಣ್ಣ ಕುಳಿತು ಬಿಟ್ರು. ಆರಂಭದಲ್ಲಿ ನನಗ್ ಗೊತ್ತಿಲ್ಲ, ನಾನೇನು ಮಾಡಿಲ್ಲ ಅನ್ನೋ ಉತ್ತರ ಬಂತು. ಅದಾದ ನಂತರ ರಾಹುಕಾಲ ಗುಳಿಕ ಕಾಲ ಅಂತ 2 ದಿನ ದೂಡಿದ್ರು. ಅದಾದ ಮೇಲೆ ನನಗೆ ಆರೋಗ್ಯ ಸರಿ ಇಲ್ಲ, ನನ್ನನ್ನೇನು ಕೇಳಬೇಡಿ ಅನ್ನೋ ಉತ್ತರವನ್ನ ಕೊಟ್ರು. ಈ ಎಲ್ಲ ಅಂಶಗಳನ್ನ ಕೂಡ ಮುಂದೆ ಇಡಲಾಗ್ತಾ ಇದೆ. ತನಿಖೆಗೆ ಸಹಕಾರವನ್ನ ನೀಡಿಲ್ಲ ರೇವಣ್ಣ ಅಂತ. ಈ ಪ್ರಕರಣದಲ್ಲಿ ಹಲವು ಪ್ರಶ್ನೆಗಳಿಗೆ ಉತ್ತರವನ್ನ ಪಡ್ಕೊಳ್ಳೋ ನಿಟ್ಟಿನಲ್ಲಿ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಯನ್ನ ತೀವ್ರಗೊಳಿಸಿದರು. ಪ್ರಶ್ನೆಗಳ ಸುರಿಮಳೆಗೈದು. ಆದ್ರೆ ಸಮಂಜಸವಾದ ಉತ್ತರ ರೇವಣ್ಣರಿಂದ ಬಂದಿಲ್ಲ, ತನಿಖೆಗೆ ಅಸಹಕಾರ ತೋರಿದ್ರು ಅಂತ ಎಸ್ಪಿಪಿ ವಾದ ಮಂಡಿಸ್ತಿದ್ದಾರೆ. ಎರಡು 2019ರಲ್ಲಿ ಕಳೆದ ಚುನಾವಣೆಯಲ್ಲಿ ದೌರ್ಜನ್ಯ ಮಾಡಿ ಮತವನ್ನ ಹಾಕಿಸ್ಕೊಂಡಿದ್ದೀರಾ ಅನ್ನೋ ಅಂಶವನ್ನ ಕೂಡ ಇಟ್ಟಿದ್ದಾರೆ. ಹಲವು ಅಂಶಗಳನ್ನ ಮುಂದೆ ಇಡಲಾಗ್ತಾ ಇದೆ ಕೋರ್ಟ್ನ ಮುಂದೆ. ಯಾವುದೇ ಕಾರಣಕ್ಕೂ ರೇವಣ್ಣಗೆ ಜಾಮೀನು ಕೊಡಬಾರದು ಅಂತ. ಸಂತ್ರಸ್ತ ಮಹಿಳೆ ಸೇಫ್ ಹೋಮ್ ನಲ್ಲಿದ್ದಾರೆ. ರೇವಣ್ಣಗೆ ಜಾಮೀನು ಸಿಕ್ಕರೆ ಮಹಿಳೆಯರು ಹೇಳಿಕೆ ನೀಡಲ್ಲ. ಬೇರೆ ಮಹಿಳೆಯರ ಮೇಲೆ ಬೆದರಿಕೆ ಹಾಕುವಂತಹ ಸಾಧ್ಯತೆ ಇದೆ. ಹೀಗಾಗಿ ರೇವಣ್ಣಗೆ ಜಾಮೀನು ನೀಡಬಾರದು ಅನ್ನೋದು ಎಸ್ಪಿಪಿ ವಾದ. 2019ರಲ್ಲಿ ಚುನಾವಣೆಯ ವೇಳೆ ದೌರ್ಜನ್ಯ ಮಾಡಿ ವೋಟ್ ಹಾಕಿಸ್ಕೊಂಡಿದ್ದಾರೆ. ಈ ಅಂಶಗಳನ್ನು ಕೂಡ ಕೋರ್ಟ್ನ ಮುಂದೆ ಇಡ್ತಾ ಇದ್ದಾರೆ. ಎಸ್ಪಿಪಿ ತಮ್ಮ ವಾದವನ್ನ ಮಂಡಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.